ಯವ್ವ ನಂದೊಂದು ಪ್ರಾರ್ಥನೆ ಐತಿ ನಿಮ್ಮಲ್ಲಿ. ನಾ ಸ್ವಾಮಿ ಅದೀನಿ, ಪ್ರಾರ್ಥನೆ ಮಾಡ್ಕೋಬಾರ್ದು, ಆರ್ಡರ್ ಮಾಡ್ಬೇಕು, ಆದೇಶ ಮಾಡ್ಬೇಕು. ಆದ್ರೆ ನಂದೊಂದು ಪ್ರಾರ್ಥನೆ ಐತಿ. ಏನು? ಒಕ್ಕಲಿಗರ ಮಕ್ಕಳಿಗೆ ಯಾರು ಹೆಣ್ಣು ಕೊಡು. ನಿಮ್ ಕಡೆ ಹೆಂಗೈತಿ ಗೊತ್ತಿಲ್ಲ. ನಮ್ಮಲ್ಲಿ ಒಂದೊಂದು ಊರಾಗ 300 400 ಹುಡುಗರು 40 ದಾಟ್ಯಾವ, ಲಗ್ನ ಆಗೋಲು. ನಾ ಕೇಳಿದೆ, ಯಾಕ್ರವ ಏನಂತ ಮಹಾಪರಾಧ ಮಾಡ್ಯಾರ ಅವರು? ಒಕ್ಕಲ್ತನ ಮಾಡೋ ಪಾಪ ಏನು? ಈ ಜಗತ್ತಿನ ಜನರಿಗೆ ಸೊಣ್ಣಪ್ಪಗಳು ಏನು ಬೆಂಗಳೂರಾಗ ಅದಾರ, ಇವ್ರಿಗೆಲ್ಲ ಕೂಳ್ ಹಾಕೋರು ಯಾರಿಗೆ? ಇವ್ರು. ಹೌದಲ್ಲ? ಎಲ್ಲ ಸೊಣ್ಣಪ್ಪಗಳಿಗೆ ಕೂಳ್ ಹಾಕೋರು ಯಾರು? ಇವ್ರು. ಆದ್ರ ಅವ್ರಿಗೆ ಹುಡುಗಿಯರ್ನ ಕೊಟ್ಟಾರಂತೀರಿ ತುಡುಗರಿಗೆ, ಇವ್ರಿಗೆ ಯಾಕೆ ಕೊಡಂಗಿಲ್ಲ ಅಂತ ನಾ ಕೇಳ್ತೆ. ತುಡುಗರಂದ್ರೆ ಏನು? ಕಡಿಮೆ ಕೆಲಸ ಮಾಡಿ ಹೆಚ್ಚು ರೊಕ್ಕ ಪಡೆಯೋರು ತುಡುಗರು. ಹೆಚ್ಚು ಕೆಲಸ ಮಾಡಿದ್ರು ಸಹಿತ ಹೆಚ್ಚು ರೊಕ್ಕ ಸಿಗೋಲು ಅವ ನಮ್ಮ ರೈತ. ರೈತರ ಮಕ್ಕಳು ಏನಂತ ಅಪರಾಧ ಮಾಡ್ಯಾರಪ್ಪ ಮಕ್ಕಳು ಕೊಡ್ಲಾರ್ದ? ನೀವೂ ಕೊಡೋಲ್ರಿ. ನಿಮ್ಮ ಮನೆಯಿಂದ ಒಂದು ಹುಡುಗಿ ಇತ್ತಂದ್ರ ಬೆಂಗಳೂರಿಗೆ ಕೊಡ್ತೀವಿ ಅಂತೀರಿ, ಹುಡುಗಿ ಹುಡುಕಾಡ್ತಾರೆ. ಇದು ಧರ್ಮನೋ? ನ್ಯಾಯನೇದು ಅಲ್ಲ. ಅದಕ್ಕ ಯಾವ ನಿಮ್ಮೆಲ್ಲರಲ್ಲಿ ನನ್ನ ಪ್ರಾರ್ಥನೆ ಐತಿ, ನೀವೊಂದು ಸಂಕಲ್ಪ ಮಾಡ್ಬೇಕು. ನಮ್ಮ ಹುಡುಗಿನ ಕೊಡುದಾತು ಅಂತಂದ್ರ, ಯಾರ ಮನ್ಯಾಗ ದನ ಅದಾವ, ಆಕಳುಗಳು, ಹಾಲ, ಮೊಸರ, ಮಜ್ಜಿಗೆ, ತುಪ್ಪ ಸಮೃದ್ಧಿ ಯಾರ ಮನ್ಯಾಗ ಐತ ಅಂಥವ್ರ ಮನೆಗೆ ಕೊಡ್ತೀನಿ ಅಂತ ಒಬ್ಬರು ತಯಾರಿಲ್ಲ. ಎಲ್ಲರಿಗೆ ಗರ ಬಡದಂಗ ನಾ ಹಿಂಗ ಅಂದು ಕೊಡ್ಲೇನು? ಆಯ್ತು ಇಲ್ಲ? ಸ್ವಾಮಿಗಳು ಮುಂದೆ ಹೂ ಅಂದ್ರು ಒಂದು, ಇಲ್ಲಂದ್ರು ಒಂದು, ಸುಮ್ ಕುಂತ್ರು ಬಾಳ ಚಲೋ ಅನ್ನಂಗ. ಯಾವಾಗ ಮಾಡಕ್ ಹೋಗ್ಬೇಡ. ಇದು ಎಲ್ಲರ ಮಕ್ಕಳಿಗಾಗೂ ಬರ್ತೈತಿ. ಇದ್ರ ಪರಿಣಾಮ ಏನಾಕೈತಿ ವಿಚಾರ ಮಾಡಿರ? ನಮ್ಮನ್ನೊಂದು ಊರಾಗ ಹೋಗಿದ್ದೆ, 3000 ಜನಸಂಖ್ಯೆ ಊರ್ದು, ಬರೇ 3000 ಜನಸಂಖ್ಯೆ. ಆ ಊರಾಗ 250 ಹುಡುಗರು 40 ವಯಸ್ಸು ದಾಟ್ಯಾರ, ಏನ ಲಗ್ನ ಇಲ್ಲ. ಇಲ್ಲಿನ ನಿಮ್ಮೂರಾಗೂ ಅದಾರ ಅಂತಾರ 70 ಮಂದಿ. ಹುಡುಗರು ಭಾಳ ಕಡಿಮೆ ಹೇಳಕತ್ತಾರ, ಭಾಳ ಮಂದಿ ಐತಿ, ನೀವೇನ ನೋಡ್ರಿ. ಇದ್ರ ಪರಿಣಾಮ ಏನಾಕೈತಿ ಹೇಳಿ ನಿಮ್ಗೆ. ಮೊನ್ನೊಬ್ಬ ಹುಡುಗ 40 ದಾಟಿದ್ದ, ಎಲ್ಲಿಂದ ತಗೊಂಡು ಬಂದು ಒಂದು ಹೆಂಡತಿ 3 ಮಕ್ಕಳನ್ನ ಕೂಡಿ ತಗೊಂಡು ಬಂದ. ವಾಸ್ತವ ಸತ್ಯ ಹೇಳಕತ್ತೀನಿ ನಿಮ್ಗೆ. ಒಬ್ಬಕ್ಕೆ ಹೆಂಡತಿ 3 ಮಕ್ಕಳು ಕೂಡೆ ತಗೊಂಡು ಬಂದ. ಅವ್ರವ್ರಿಗಂದ, ಯವ್ವ ಏನೂ ತ್ರಾಸಿಲ್ಲ, ಈಕೆ ನನ್ನ ಹೆಂಡತಿ, ಇವು ನಿನ್ನ ಮೊಮ್ಮಕ್ಕಳು, ನನಗೂ ತ್ರಾಸಿಲ್ಲ ನಿನಗೂ ತ್ರಾಸಿಲ್ಲ, ತಗೋ ಅಂದಿವು. ಯಾರು ಹೆಣ್ಣ ಕೊಡೋಲ್ರು, ನಿನ್ ಲಗ್ನನ ಆಗೋಲ್ದು, ದಿನಾ ನನಗೆ ತಿವಿತಿದ್ದಿ, ತಗೋ. ಏನ್ ಆದಿತ್ತು ಸಂಸಾರದ ಕಲ್ಪನೆ ಮಾಡ್ರಿ, ಮುಂದೆ ಏನಾಗ್ಬಹುದು ಅನ್ನೋದನ್ನ. ನಿಮ್ಮ ಮನಿ ಏನ ಮತ್ತೇನ್ ಜೋಗಪ್ಪನ್ ಮಾಡೋರ? ಎಲ್ಲವ ನಿನ್ನ ಅಲ್ಲಿ ಕೂದೋ ಉದೋ ಮತ್ತ ಅದನ್ನ ಮಾಡ್ಬೇಕಲ್ಲಿ. ನಮ್ಮ ಕಡೆ ಕಳಿಸಂದ್ರೆ ಒಬ್ರು ಕಳಿಸಂಗಿಲ್ಲ. ನಾ ಸನ್ಯಾಸಿ ಮಾಡ್ತೀನಿ ಕಳಿಸ್, ಒಂದು ಮಠಾಧಿಪತಿ ಮಾಡ್ತೀನಿ. ಯಪ್ಪೋ, ಮಠ ಸನ್ಯಾಕ್ ಹೋಗ್ಬೇಡ ನೋಡ್ತಮ್ಮ, ಮತ್ ಸನ್ಯಾಸಿ ಮಾಡಿಗಿಡ್ಯಾರ. ಏನ್ ಸನ್ಯಾಸಿ ಆಗೋದೇನು ಅಪರಾಧ ಏನಪ್ಪ? ಯಾವಾಗ ಏನೂ ಬೇಡ. ನಿಮ್ಮ ಹೆಣ್ಣು ಮಕ್ಕಳು ಅದಾವಲ್ಲ, ನಾವು ರೈತರಿಗೆ ಕೊಡ್ತೀವಿ. ಚಲೋ ರೈತರು ನೋಡಿ. ಕೆಲವು ಮಂದಿ ನನಗೆ ತಕರಾರು ಮಾಡಿದ್ರು, ನಾವು ರೈತರ ಮಕ್ಕಳಿಗೆ ಕೊಡ್ಬೇಕಂತ ಹೋಗಿದ್ದೀವ್ರಿ, ಹುಡುಗನ್ ಬಾಯಿ ಭಾಳ ಕೆಂಪಿತ್ರಿ, ಅದಕ್ಕೆ ಒಲ್ಲೆ ಅಂದೀವಿ. ನಾವು ಹುಡುಗರಿಗೆ ನಂದು ವಿನಂತಿ ಐತಿ, ನೀವು ಯುವಕರು ಅದಿರಲ್ಲ, ಚಟ ಹಚ್ಕೋಬೇಡ್ರಿ. ನಿಮ್ಮ ಬಾಯಿ ಕೆಂಪಾಗೋದು ಇದು ಒಳ್ಳೆ ಚಟ ಅಲ್ಲ. ಈ ವಯಸ್ಸಿನಾಗ ನೀವು ಗುಟ್ಕಾ ತಿಂದ್ರಿ ಅಂದ್ರ ಬಾಯಿ ಕೆಂಪಾದ್ರೆ ಏನ್ ದೊಡ್ಡ ಮಾತ ಅಂತ ನಾ ಅಂದೆ ಒಬ್ಬರಿಗೆ, ಪಾಲಕರಿಗೆ, ಹುಡುಗಿ ತಂದೆ ತಾಯಿಗೆ. ಅವ್ರಂದ್ರು, ನಮ್ಮ ಮಗಳನ್ನ ಬೇಗ ವಿಧವೆ ಮಾಡ್ಬೇಕಂತ ಇಚ್ಛಪಟ್ಟೇರೇನು ಗುರುಗಳೇ ಅಂತ. ಇವ ಗುಟ್ಕಾ ತಿಂತಾನಂದಾಗ ಹಿಂದಿಲ್ಲ ನಾಳೆ ಇವ್ ಕ್ಯಾನ್ಸರ್ ಆಗಿ ಸತ್ ಹೊಕ್ಕಾನ, ನಮ್ಮ ಹುಡುಗಿ ವಿಧವೆ ಆಗುದಿಲ್ಲ ಏನೋ ಅಂತಂದ. ಅದಕ್ಕೆ ಯಾಕೆ ಹುಡುಗರು ಆಸ್ಪದ ಕೊಡ್ಬೇಕಪ್ಪ? ಹುಡುಗರು ಸಹಿತ ಚಟಗಳಿಂದ ದೂರ ಇರ್ಬೇಕು. ಒಕ್ಕಲಿಗರ ಮಕ್ಕಳು ಯಾವ ಚಟಕ್ಕೂ ಅಂಟ್ಕೋಬಾರ್ದು. ಜೋಲಿ ಹೊಡ್ಕೋತಾನ ಮನಿಗೆ ಬಂದ್ರೆ ಅಂತಂದ್ರೆ ಹುಡುಗಿಯರ್ನ ಕೊಡವ್ರೆ ಹಂಗ ಲೇಜಿ ಮಾಡ್ಕೋತಾನ ಬರೋರಪ್ಪ ಇವ್ರು. ಹಿಂಗ
ಹಿಂಗ್ ಬಂದ್ರೆ ನಿಮ್ಮ ಮಕ್ಕಳನ್ನ ಕೊಡುದು ಹೆಂಗ? ಯಾವ ಗ್ಯಾರಂಟಿ ಮ್ಯಾಗ ನಿಮ್ಮ ಮಕ್ಕಳನ್ನ ಕೊಡುದು? ಅದಕ್ಕೆ ನನಗ ಒಕ್ಕಲಿಗರ ಯುವಕರೇನದಿರಿ ನೀವು, ಒಕ್ಕಲ್ತನ ಮಾಡೋರು ಚಟದಿಂದ ಭಾಳ ದೂರ ಇರ್ರಿ. ಚಟ ಮಾಡೋರು ಒಕ್ಕಲಿಗರ ಮಕ್ಕಳು ಹೆಂಗಾಕ್ತಾರ್ರಿ? ಆಗುದಿಲ್ಲ. ಯಾವಾಗ ಒಕ್ಕಲಿಗರ ಮಕ್ಕಳು ಕೊಡ್ಲಿಲ್ಲ ಅಂದ್ರೆ ಏನ್ ಬೆಂಗಳೂರವ್ರು ಕೊಡೋರಲ್ಲ? ಬೆಂಗಳೂರವ್ರು ಅಲ್ಲಿ ಕುಂತ್ಕೊಂಡು ನಮ್ಮ ಹುಡುಗಿ ಕೊಟ್ರು ನಾ ಅಲ್ಲೇ ಎಳಸಂಗಿಗೆ ಕೊಡ್ತೀನಿ ಅಂತ ಯಾವ್ರ ಅಂತ ನನಗೆ ಎಂದಾರ? ನಮಗ್ ನಾವ ಕೊಟ್ಕೋಬೇಕು, ತಗೋಬೇಕು. ಅದಕ್ಕೆ ನಂದು ಕೈ ಮುಗಿದು ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ, ಎಷ್ಟು ಸಾಧ್ಯ ಐತೆ ಅಷ್ಟು ನಿಮ್ಮ ಮಕ್ಕಳನ್ನ ಒಕ್ಕಲಿಗರಿಗೆ ಕೊಡಿ. ಇರ್ಲಿಲ್ಲ ಅಂದ್ರೆ ಒಕ್ಕಲ್ತನ ಉಳಿಯೋದಿಲ್ಲ. ಒಕ್ಕಲ್ತನ ಎಷ್ಟು ದಿವಸ ಉಳಿತಾರೆ? ಎಲ್ಲರೂ ಬಿಟ್ಟು ಬೆಂಗಳೂರಿಗೆ ಹೋಗಕ್ಕೆ ಶುರು ಮಾಡ್ತಾರೆ. ನನ್ನ ಹತ್ರ ಬರ್ತಾರೆ ಮಠದಾಗ, ಅಪ್ಪವ್ರ ಯಾವ್ದಾರ ಒಂದು ನೌಕರಿ ಹಚ್ಚ್ರಿ, ಇವಾಗ ಒಂದು 30,000 40,000 ಪಗಾರ ಐತಂತ ಒಂದು ಸ್ಲಿಪ್ ಕೊಡ್ರಿ, ಲಗ್ನ ಆಗುತ್ತಾನೆ ಇಟ್ಕೋರಿ, ಲಗ್ನ ಕಳಿಸ್ಕೊಡ್ರಿ. ನಾನಾ ಒಂದು 50 ಮಂದಿ ಕೊಡ್ತೀನಿ. ಈಗ ಹಿಂಗ 50 ಮಂದಿಗೆ ಮಠದ ನೌಕರಿ ಕೊಟ್ಟು ತಿಂಗಳಿಗೆ 50,000 ರೂಪಾಯಿ ಪಗಾರ ಐತಂತ ಚೀಟಿ ಕೊಟ್ಟೇನಿ. 100 ಸುಳ್ಳು ಹೇಳಿ ಒಂದು ಲಗ್ನ ಮಾಡ್ಬೇಕಂತ ತಿಳಿತಿಲ್ಲ. ಮತ್ ಸ್ವಾಮಿಗಳು ಸುಳ್ಳು ಹೇಳ್ತಾರ, ಸುಳ್ಳಲ್ಲ, ಸುಳ್ಳುನ ಅಪ್ಪನೂ ಸಹಿತ ಹೇಳ್ತಾನೆ. ನಮ್ಮ ರೈತರ ಮಕ್ಕಳ ಕಲ್ಯಾಣ ಆಗೋದಿತ್ತಂತಂದ್ರೆ ಇಂಥ ಸುಳ್ಳುಗಳಿಗೆ ನಾ ಅಂಜೋದಿಲ್ಲ. ನಂದೇನು ವೈಯಕ್ತಿಕ ಸ್ವಾರ್ಥ ಇಲ್ಲ ಅದ್ರಾಗ. ರೈತರು ಇಡೀ ಜಗತ್ತಿಗೆ ಅನ್ನ ನೀಡೋರು, ಅವ್ರಿಗಿಂತ ಪರಿಸ್ಥಿತಿ ಬರಬಾರ್ದು. ಈ ಸ್ಥಿತಿ ನಮ್ಮ ಹುಡುಗೊಂದು ಹುಡುಗಿ ಕೊಡ್ರಿ ಅಂತ ಹೇಳಿ ತಿರ್ಗಾಡೋದು, ಈ ಸ್ಥಿತಿ ಬರಬಾರ್ದು. ನಮ್ಮ ರೈತರಿಗೆ ಇಂಥ ಸ್ಥಿತಿ ಬರಬಾರ್ದು. ಅದಕ್ಕೆ ತಾವು ದಯವಿಟ್ಟು ಮಾನಸಿಕತೆಯನ್ನು ಬದಲಿ ಮಾಡ್ಬೇಕು. ನಾ ಅವುಗಳಿಗೆ ಯಾಕೆ ಪ್ರಾರ್ಥನೆ ಮಾಡ್ಕೊಂಡೆ? ಅವುಗಳು ಏನ್ ಮಾಡ್ತಾವ? ಹುಡುಗಿಯರು ಸಣ್ಣ ಇದ್ದಾಗ ಅವು ಕೊಟ್ಟಿಗೆ ಬರಕ್ ಹೋಗ್ಬೇಡಿ ಕನ್ನಡಿ, ಯಾಕೆ ನೀನ್ ದೊಡ್ಡ ಸಾಯ್ಬೇಕು ಕೂಡ ಹೋದಿ, ನಿನ್ಗೇನು ಸಗಣಿ ಪಂಗಡಿ ತೆಗಿಯೋ ಅವಶ್ಯಕತೆ ಸರಿ ಆತ. ಅವು ಹುಡುಗಿಯರು ಕಸ ಹೊಡೆದ್ರೆ ಕಸ ಪಸ ಇಲ್ಲ, ನಿಮ್ಮ ಮನ್ಯಾಗ ಎಲ್ಲ ಮನೆಗೆಲ್ಸ ಮಾಡು ಹೆಣ್ಮಕ್ಳು ಬರ್ತಾರೆ. ಸರಿ, ಅಡಿಗೆ ಮಾಡಕ್ ಬರೋಣ, ಅಡಿಗೆ ಮಾಡ್ತೀಯನ ಅಲ್ಲೆಲ್ಲ ತಯಾರ ಬರ್ತಾರ, ನಡಿ, ಏನು ಮಾಡ್ಕೊಡಂಗಿಲ್ರಿ. ನೀ ಬರೇ ಸಾಲಿ ಕಲಿ. ಅದು ಸಾಲಿ ಕಲಿತೈತಿ, ಹಿಂದಗಡೆ ಯಾರು ಕೂಡಾರು ಹೋತಂದ್ರೆ ಹೋಗಿನೂ ಬಿಡ್ತಾರೆ. ಅವು ತಕರಾರು ನಮ್ಮತ್ತಲ್ಲೇ ದಿನ. ನಾವು ಮತ್ತೆ ಎಲ್ಲದ ನಮ್ಮ ಸ್ವಾಮಪ್ಪ ಅದಾನ ಇದೇ ಕೆಲಸ ಮಾಡ್ತಾನೆ, ಬರೀ ಅವು ಓಡ್ ಹೋದನ್ನು ಹಿಡ್ಕೊಂಡು ಬರೋ ಕೆಲಸ ಅಂದಾನ. ಇಲ್ಲದ ಅಲ್ಲಿ ಅದಾನ, ಈಗ ಬರ್ತಾನೆ ಇನ್ನೊಂದ್ ಜರ ನಿಂತು ಹೋಗ್ತವ. ಆ ಸ್ವಾಮಿಗಳಿಗೆ ಹೇಳಿದ್ರಿ ಅಂದ್ರೆ ಬೆಕ್ಕದಲ್ಲಿ ಆಂಧ್ರದಾಗ ಹೋಗ್ಲಿ, ದಿಲ್ಲಿಗೆ ಹೋಗ್ಲಿ, ಹೋಗಿ ಆ ಜೋಡಿ ಹಿಡ್ಕೊಂಡು ಬರ್ತಾರೆ. ಅದು ನಮ್ಗ ಮತ್ತ ನಮ್ಮ ಜೀವಕ್ಕೆ ಮೂಲವು. ಅಪ್ಪರ ಹಂಗಾತ್ರಿ, ಅಪ್ಪರ ಹಿಂಗಾತ್ರಿ. ಏನ್ ನಾವು ಪ್ರವಚನ ಮಾಡೋನು, ಕೀರ್ತನ ಮಾಡೋನು, ಏನ್ ಮಠದ ಪೂಜೆ ಮಾಡೋನು, ಏನ್ ನಿಮ್ ಹುಡುಗರು ಹಿಂದೆ ಬೆನ್ನ ಹತ್ತಿ ಹಿಡ್ಕೊಂಡು ಬರೋ ಕೆಲಸ ಮಾಡೋನು? ಯಾವಾಗ ನೀವು ಚಲೋ ಸಂಸ್ಕಾರ ಮಾಡ್ರಿ ಮಕ್ಕಳಿಗೆ. ನಾ ಈ ಮಾತು ಯಾಕೆ ಹೇಳ್ತೇನೆ? ನಮ್ಮ ಮಕ್ಕಳಿಗೆ ಚಂದಾಗ ಹೆಂಡ್ ಕಸ ಮಾಡಕ್ ಕಲಿಸ್ರಿ, ಕಸ ಮುಸ್ರಿ ಮಾಡಕ್ ಕಲಿಸ್ರಿ, ಸಾಲಿ ಅಂತರೂ ಕಲಿಸ್ರಿ ಸಾಕಷ್ಟು. ಆದ್ರೆ ಅದ್ರ ಕೂಡ ಒಳ್ಳೆ ನಮ್ಮ ಗ್ರಾಮೀಣ ಮಂತನದ ಎಲ್ಲ ಕೆಲಸ ಮಾಡೋ ಸಂಸ್ಕಾರ. ಹೊಲ್ದಾಗ ಹೋಗಿ ಕಸನೂ ತೆಗೆದಿರ್ಬೇಕು, ಕೊಯ್ಬೇಕಂದ್ರೆ ಕೊಯ್ಬೇಕು, ಚಂಡಿ ಆಡ್ಬೇಕಂದ್ರೆ ಚಂಡಿ ಆಡ್ಬೇಕು, ತೂರ್ಬೇಕಂದ್ರೆ ತೂರ್ಬೇಕು. ಈಗೆಲ್ಲ ಮಷಿನ್ ಬಂದಾವು, ಆದ್ರೆ ನಾವು ಏನೇ ಮಾಡಕ್ ಸಾಧ್ಯ ಐತೆ ಅವನ್ನೆಲ್ಲ ಕಲಿಸು. ರೈತರ ಮಕ್ಕಳು ಇದನ್ನ ಮಾಡ್ಲಿಲ್ಲ ಅಂದ್ರೆ ಯಾರು ಮಾಡೋರು? ಎಲ್ಲಾನು ಬರೀ ಮಂದಿ ದಾರಿ ನೋಡ್ಕೊಂತ ಕುಂದ್ರೋದಂದ್ರೆ ಹೆಂಗಾಗ್ತದೆ? ಆಗೋದಿಲ್ಲ. ಅದಕ್ಕೆ ತಾವು ದಯವಿಟ್ಟು ತಮ್ಮ ಮಕ್ಕಳಿಗೆ ಸಣ್ಣವ್ರು ಇದ್ದಾಗಿಂದ ನಿನ್ನ ಒಕ್ಕಲಿಗರ ಮನೆಗೆ ಕೊಡ್ತೀನಿ, ನಿನ್ನ ಒಕ್ಕಲಿಗರ ಮನೆಗೆ ಕೊಡ್ತೀನಿ, ನಿನ್ನ ಒಕ್ಕಲಿಗರ ಮನೆಗೆ ಕೊಡ್ತೀನಿ ಅಂತ ಹೇಳ್ಕೊಂತ ಇರ್ಬೇಕು ತಾಯಿ ಅದಕ್ಕೆ. ಅಂದ್ರೆ ಒಳ್ಳೆ ಸಂಸ್ಕಾರ ಆಗ್ತದೆ. ನಿನ್ನ ನಾವು ಸಾಯ್ಬೋಕ್ ಕೊಡ್ತೀನಿ, ಕುಡ್ಕೋಕ್ ಕೊಡ್ತೀನಿ, ಅವ್ರು ಕುಡಿತೀವಿ ದಿನ ಮನೆಗೆ ಬಂದು ಹಾಕ್ಕೊಂಡು ಬಡಿತೈತಿ. ಆದ್ರೂ ಅಲ್ಲೇ ಕೊಡ್ತೀನಿ ಅಂತಿರಂದಾಗ ನಿಮ್ದಂತಾರ ನಿಮ್ಮದಾರ ಹೆಂಗಿರ್ಬೇಕಂತ ದಯವಿಟ್ಟು ನಾ ಎಲ್ಲಿ ಹೋದಲ್ಲಿ ಎಲ್ಲ ಊರಾಗೂ ಹೇಳಕತ್ತೀನಿ. ನಮ್ಮ ಒಕ್ಕಲಿಗರ ಹುಡುಗರಿಗೆ ಯಾರೋ ಅವಮಾನ ಮಾಡ್ತಕ್ಕಂಥ ಒಕ್ಕಲಿಗರ ಹುಡುಗರು ಎಷ್ಟು ಗುಣವಂತರಾಗಿರ್ಬೇಕು ಅಂತಂದ್ರೆ ಅವ್ರಿಗೆ ಯಾರು ಹಿಂಗೆ ಬಟ್ ಮಾಡಿ ತೋರಿಸಿರ್ಬಾರ್ದು. ಬಹಳ ಸ್ವಾಭಿಮಾನದ ಜೀವನ ಬದುಕುವಂಥವ್ರು ಒಕ್ಕಲಿಗರ ನಮ್ಮವ್ರು. ರೈತರು ಯಾವಾಗಲೂ ಸ್ವಾಭಿಮಾನದ ಬದುಕುವಂಥವ್ರು. ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತ ಸ್ಥಿತಿ ಸಮಾಜದೊಳಗೆ ನಿರ್ಮಾಣ ಆಗಬಾರ್ದು. ಇಡೀ ಜಗತ್ತಿಗೆ ಅನ್ನ ನೀಡುವಂತ ಈ ಅನ್ನದಾತನಿಗೆ ನಮ್ಮ ಹುಡುಗೊಂದು ಹುಡುಗಿ ಕೊಡ್ರಿ ಅಂತ ಕೇಳುವಂತ ಸ್ಥಿತಿ ಅಪಮಾನ, ಇದು ಆಗಬಾರ್ದು. ಅಂಥ ಸಂಸ್ಕಾರ, ಅಂಥ ವಾತಾವರಣ ನಮ್ಮ ಊರೊಳಗೆ ಮಾಡಬೇಕು.
ನಮ್ಮ ಮನೆಗಳೊಳಗೆ ನಾವು ಇಟ್ಕೋತೀರಿ ಅಂತ ಪ್ರಾರ್ಥಿಸ್ತೇನೆ.